ಜಾತಿ ಗಣತಿ ಸ್ವೀಕಾರ ಆಗಿದೆ. ಅದನ್ನ ಇಟ್ಕೊಂಡು ಬಿಜೆಪಿ ಈಗ ರಾಜಕೀಯ ಮಾಡ್ತಾರೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನತ್ರ ತಕ್ಷಣ ಅದನ್ನ ಬಹಿರಂಗಗೊಳಿಸಿ ಅದು ಬಂದಿಲ್ಲ, ಬರ್ಬೇಕು. ಕ್ಯಾಬಿನೆಟ್ನಾಗ ಒಪ್ಕೊಂಡ್ ಮ್ಯಾಗ ಅದು ಸಾರ್ವಜನಿಕರು, ಅಲ್ಲಿವರೆಗೆ ಅದು ಇನ್ನು ಒಪ್ಪಿಲ್ಲ. ನೀವು ಹೇಳ್ದಂಗೆ ಮಾಡ್ಬೇಕು. ಮತ್ತೆ ಈಗ ತೊಗೊಂಡಿದ್ದೀವಿ ಅಂದ ಬೆಳಗ್ಗೆ ಅದನ್ನ ಬಹಿರಂಗ ಪಡಿಸೋದು ಸರ್ಕಾರದ ಜವಾಬ್ದಾರಿ, ಮಾಡ್ಬೇಕು. ಅದು ಇಲ್ಲ, ಪಾರ್ಟಿಕಲಿ ಮಾಡೇ ಮಾಡ್ತಾರೆ ಅವ್ರು. ಈಗ ಎಷ್ಟಿ ಮೀಸಲಾತಿ ಕಡಿಮೆ ಮಾಡಿದ್ರು ಪಾರ್ಟಿಕಲಿ ಮಾಡ್ತಿದ್ದಾರೆ. ಇಡೀ ರಾಜ್ಯದ ತುಂಬ ಎಲ್ಲ ಕಡೆ ನಾಯಕ ಸಮುದಾಯದ ಬಿಜೆಪಿ ಮುಖಂಡರು ಸಭೆ ಮಾಡ್ತಾರೆ. ನಿನ್ನೆ ಮೈಸೂರಲ್ಲಿ ಮಾಡಿದ್ರು, ನಾಳೆ ನೆಕ್ಸ್ಟು ಹಾಸ್ಪಿಟಲಲ್ಲೇ ಮಾಡ್ತಿದ್ದಾರೆ. ದಾವಣಗೆರೆ ಆಯಿತು, ಬೆಳಗಾವಿ ಆಯಿತು. ಅಂದರೆ ಬೇರೆಯವ್ರಿಗೆ ಇಲ್ಲ, SC ST ತಗೋತಾರೆ. ಈ OBC ಇದರಲ್ಲಿ ಏನಿದೆ ಮತ್ತೆ ಹುಡುಕಿ ಏನೋ ಒಂದು ದೊಡ್ಡದು ಮಾಡೋದು. ಅದು ಇದು ಹಂಗಾಗಿದೆ, ಕನ್ಫ್ಯೂಸ್ ಮಾಡೋದು ಜನಕ್ಕೆ. ಈಗ SIR ಮಾಡಿದಾರಲ್ಲ, ಅವರೇ ಮಾಲಕರು, ಅವ್ರ ಕಡೆ ಚಾವಿ ಇದೆ, ಎಲ್ಲ ಅವರೇದೇ. ಮತ್ತೆ ನಮಗೆ ಆರೋಪ ಹಾಕತ್ತಾರ, ಅದಾಯಿತು ಇದನ್ನು ತಾನೇ ಮಾಡೋಕ್ಕಿದೆಯಾ, ಕಂಟ್ರೋಲ್ ಎಲ್ಲ ಅವ್ರದ್ದೇ. ಎಲೆಕ್ಷನ್ ಕಮಿಷನ್ ಡೆಲ್ಲಿ ಅವರು, ಇವರು ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಅರೆ ಮೇಡಮ್, ನಾವು ನಡೀತದೆ ಎಲೆಕ್ಷನ್ ಕಮಿಷನ್ ಯಾರು ಎಂಟ್ರಿ ಇದೆ? ನಮ್ಮ ಎಂಟ್ರಿ ಇದೆಯಾ? ಮತ್ತು ಅದೆಲ್ಲ ರೂಲ್ಸು ರೆಗ್ಯುಲೇಷನ್ ಮಾಡಿ ಕಳಿಸ್ತಾರೆ ಯಾರು? ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಹೇಳಿದಾರೆ ಯಾರು? ನಾವು ಹೇಳಿದ್ವಾ? ಅವ್ರದ್ದಾಗ ನಾವು ಮಾಡ್ತಾ ಇದೀವಿ. ಇದೇನಾಯ್ತು ಅದು ಅಂಡ್ರಕ್ಕೆ ಅವ್ರಿಗೆ ಆ ರೂಲ್ಸ್ ಬಿಟ್ಟು ಆ ಅಧಿಕಾರಿಗಳು ಮಾಡ್ಲಿಕ್ಕೆ ಆಗೋಲ್ಲ. ಬಂದ್ರೆ ಬರಲ್ಲ, ಆ ಥರ ತೊಂದರೆ ಏನಿಲ್ಲ. ಅದೇ ಜಾತಿ ಗಣತಿ ಸ್ವೀಕಾರ ಆಗಿದೆ. ಅದನ್ನ ಇಟ್ಕೊಂಡು ಬಿಜೆಪಿ ಈಗ ರಾಜಕೀಯ ಮಾಡ್ತಾರೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಏನತ್ರ ತಕ್ಷಣ ಅದನ್ನ ಬಹಿರಂಗಗೊಳಿಸಿ ಅದು ಬಂದಿಲ್ಲ, ಬರ್ಬೇಕು. ಕ್ಯಾಬಿನೆಟ್ನಾಗ ಒಪ್ಕೊಂಡ್ ಮ್ಯಾಗ ಅದು ಸಾರ್ವಜನಿಕರು, ಅಲ್ಲಿವರೆಗೆ ಅದು ಇನ್ನು ಒಪ್ಪಿಲ್ಲ. ನೀವು ಹೇಳ್ದಂಗೆ ಮಾಡ್ಬೇಕು. ಮತ್ತೆ ಈಗ ತೊಗೊಂಡಿದ್ದೀವಿ ಅಂದ ಬೆಳಗ್ಗೆ ಅದನ್ನ ಬಹಿರಂಗ ಪಡಿಸೋದು ಸರ್ಕಾರದ ಜವಾಬ್ದಾರಿ, ಮಾಡ್ಬೇಕು. ಅದು ಇಲ್ಲ, ಪಾರ್ಟಿಕಲಿ ಮಾಡೇ ಮಾಡ್ತಾರೆ ಅವ್ರು. ಈಗ ST ಮೀಸಲಾತಿ ಕಡಿಮೆ ಮಾಡಿದ್ರು ಪಾರ್ಟಿಕಲಿ ಮಾಡ್ತಿದ್ದಾರೆ. ಇಡೀ ರಾಜ್ಯದ ತುಂಬ ಎಲ್ಲ ಕಡೆ ನಾಯಕ ಸಮುದಾಯದ ಬಿಜೆಪಿ ಮುಖಂಡರು ಸಭೆ ಮಾಡ್ತಾರೆ. ನಿನ್ನೆ ಮೈಸೂರಲ್ಲಿ ಮಾಡಿದ್ರು, ನಾಳೆ ನೆಕ್ಸ್ಟು ಹಾಸ್ಪಿಟಲಲ್ಲೇ ಮಾಡ್ತಿದ್ದಾರೆ. ದಾವಣಗೆರೆ ಆಯಿತು, ಬೆಳಗಾವಿ ಆಯಿತು. ಅಂದರೆ ಬೇರೆಯವ್ರಿಗೆ ಇಲ್ಲ, SC ST ತಗೋತಾರೆ. ಈ OBC ಇದರಲ್ಲಿ ಏನಿದೆ ಮತ್ತೆ ಹುಡುಕಿ ಏನೋ ಒಂದು ದೊಡ್ಡದು ಮಾಡೋದು. ಅದು ಇದು ಹಂಗಾಗಿದೆ, ಕನ್ಫ್ಯೂಸ್ ಮಾಡೋದು ಜನಕ್ಕೆ. ಈಗ SIR ಮಾಡಿದಾರಲ್ಲ, ಅವರೇ ಮಾಲಕರು, ಅವ್ರ ಕಡೆ ಚಾವಿ ಇದೆ, ಎಲ್ಲ ಅವರೇದೇ. ಮತ್ತೆ ನಮಗೆ ಆರೋಪ ಹಾಕತ್ತಾರ, ಅದಾಯಿತು ಇದನ್ನು ತಾನೇ ಮಾಡೋಕ್ಕಿದೆಯಾ, ಕಂಟ್ರೋಲ್ ಎಲ್ಲ ಅವ್ರದ್ದೇ. ಎಲೆಕ್ಷನ್ ಕಮಿಷನ್ ಡೆಲ್ಲಿ ಅವರು, ಇವರು ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಅರೆ ಮೇಡಮ್, ನಾವು ನಡೀತದೆ ಎಲೆಕ್ಷನ್ ಕಮಿಷನ್ ಯಾರು ಎಂಟ್ರಿ ಇದೆ? ನಮ್ಮ ಎಂಟ್ರಿ ಇದೆಯಾ? ಮತ್ತು ಅದೆಲ್ಲ ರೂಲ್ಸು ರೆಗ್ಯುಲೇಷನ್ ಮಾಡಿ ಕಳಿಸ್ತಾರೆ ಯಾರು? ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಹೇಳಿದಾರೆ ಯಾರು? ನಾವು ಹೇಳಿದ್ವಾ? ಅವ್ರದ್ದಾಗ ನಾವು ಮಾಡ್ತಾ ಇದೀವಿ. ಇದೇನಾಯ್ತು ಅದು ಅಂಡ್ರಕ್ಕೆ ಅವ್ರಿಗೆ ಆ ರೂಲ್ಸ್ ಬಿಟ್ಟು ಆ ಅಧಿಕಾರಿಗಳು ಮಾಡ್ಲಿಕ್ಕೆ ಆಗೋಲ್ಲ. ಬಂದ್ರೆ ಬರಲ್ಲ, ಆ ಥರ ತೊಂದರೆ ಏನಿಲ್ಲ. ಅದೇ